ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಪ್ರಾಪರ್ಟಿ. ನಾನು ರಾಹುಲ್ ದಯಾನ್. ಬೆಂಗಳೂರು ಯಾಕೆ ವೇಗವಾಗಿ ಪೂರ್ವ ಭಾಗದಲ್ಲಿ ಅಭಿವೃದ್ಧಿಯನ್ನು ಕಾಣ್ತಾ ಇದೆ? ಈ ಪ್ರಶ್ನೆಯನ್ನ ಈ ಎಪಿಸೋಡ್ನಲ್ಲಿ ನಾವು ಡಿಕೋಡ್ ಮಾಡ್ತೀವಿ ನೋಡಿ. ಪೂರ್ವ ಭಾಗ ಅಂದರೆ ವೈಟ್ ಫೀಲ್ಡ್, ಮಾರತಹಳ್ಳಿ, ಬೆಳ್ಳಂದೂರು, ITPL ಈ ಭಾಗ. ಹಾಗಾದರೆ ಈ ಭಾಗ ಇಷ್ಟು ವೇಗದಲ್ಲಿ ಡೆವಲಪ್ ಆಗೋಕೆ ಹಾಗೂ ವಿಸ್ತರಿಸ್ತಾ ಇರೋದಕ್ಕೆ ಪ್ರಮುಖ ಕಾರಣ ಏನು ಅಂತಂದರೆ, ಕಳೆದ 2 ದಶಕಗಳಲ್ಲಿ ನಗರದ IT ಮತ್ತು ಕಾರ್ಪೊರೇಟ್ ಅಭಿವೃದ್ಧಿಯ ಹೆಚ್ಚಿನ ಭಾಗ ಈ ಭಾಗದಲ್ಲೇ ಕೇಂದ್ರೀಕೃತವಾಗಿರುವಂಥದ್ದು. ವೈಟ್ ಫೀಲ್ಡ್, ಮಾರತಹಳ್ಳಿ, ಬೆಳ್ಳಂದೂರು, ವರ್ತೂರು ಹಾಗೂ ಔಟರ್ ರಿಂಗ್ ರೋಡ್ ಪ್ರದೇಶಗಳು ಪ್ರಮುಖ ಉದ್ಯೋಗ ಕೇಂದ್ರಗಳಾಗಿ ಬೆಳೆಯುವ ಮೂಲಕ ಸಾವಿರಾರು IT ಕಂಪನಿಗಳು ಮತ್ತು ಬಹುರಾಷ್ಟ್ರೀಯ ಸಂಸ್ಥೆಗಳನ್ನು ಆಕರ್ಷಣೆ ಮಾಡಿವೆ. ಉದ್ಯೋಗಾವಕಾಶಗಳು ಹೆಚ್ಚಾದಂತೆ ಜನರು ತಮ್ಮ ಕೆಲಸದ ಸ್ಥಳಗಳು ಸಮೀಪ ವಾಸಿಸೋಕೆ ಬಯಸಿದ್ರು. ಇದರ ಪರಿಣಾಮವಾಗಿ ಮನೆಗಳ ಬೇಡಿಕೆ ಹೆಚ್ಚಿತು. ನಂತರ ವಸತಿ ಯೋಜನೆಗಳು, ಶಾಲೆಗಳು, ಆಸ್ಪತ್ರೆಗಳು, ಶಾಪಿಂಗ್ ಮಾಲ್ಗಳು ಮತ್ತು ಇತರೆ ನಾಗರಿಕ ಸೌಲಭ್ಯಗಳು ಕ್ರಮೇಣವಾಗಿ ಇದೇ ಭಾಗಗಳಲ್ಲಿ ಅಭಿವೃದ್ಧಿ ಆಗ್ತಾ ಹೋಯಿತು. ಹಿಂದೆ ನಗರದ ಹೊರವಲಯ ಅಂತ ಕರೆಸ್ಕೊಳ್ತಾ ಇದ್ದ ವೈಟ್ ಫೀಲ್ಡ್ ಇವತ್ತು ಬೆಂಗಳೂರಿನ ಪ್ರಮುಖ ಆರ್ಥಿಕ ಕೇಂದ್ರಗಳಲ್ಲಿ ಒಂದಾಗಿದೆ. ITPL ಮತ್ತು ಇತರೆ IT ಪಾರ್ಕ್ಗಳ ಸ್ಥಾಪನೆಯಿಂದ ಅನೇಕ ಜಾಗತಿಕ ಕಂಪನಿಗಳು ಹಾಗೂ IT ಪ್ರೊಫೆಷನಲ್ಸ್ ಇಲ್ಲಿ ನೆಲೆಸೋಕೆ ಆರಂಭ ಮಾಡಿದ್ರು. ನಂತರ ರಸ್ತೆ ಸಂಪರ್ಕ, ಮೆಟ್ರೋ ವ್ಯವಸ್ಥೆ ಮತ್ತು ವ್ಯಾಪಾರಿಕ ಸೌಲಭ್ಯಗಳ ಅಭಿವೃದ್ಧಿಯಿಂದ ವೈಟ್ ಫೀಲ್ಡ್ ಸಂಪೂರ್ಣ ಸ್ವಾವಲಂಬಿ ನಗರ ಪ್ರದೇಶದಂತೆ ರೂಪುಗೊಳ್ತು. ಈಗಲೂ ಅನೇಕ ಕಂಪನಿಗಳು ಪೂರ್ವ ಬೆಂಗಳೂರನ್ನೇ ಆಯ್ಕೆ ಮಾಡ್ತಾ ಇರೋದಕ್ಕೆ ಅಲ್ಲಿನ IT ಪರಿಸರವೇ ಒಂದು ಮುಖ್ಯ ಕಾರಣ ಅಂತ ಹೇಳಬಹುದು. ಇನ್ನು ಜಾಗದ ಲಭ್ಯತೆ ಈ ಭಾಗದ ಅಭಿವೃದ್ಧಿಗೆ ಮತ್ತೊಂದು ಪ್ರಮುಖ ಕಾರಣ. ಹಳೆಯ ಬೆಂಗಳೂರಿನ ಕೇಂದ್ರ ಭಾಗಗಳಲ್ಲಿ ಭೂಮಿ ದುಬಾರಿಯಾಗಿದ್ದು ದೊಡ್ಡ ಪ್ರಮಾಣದ ಯೋಜನೆಗಳನ್ನು ಕೈಗೊಳ್ಳೋಕೆ ಅಲ್ಲಿ ಅವಕಾಶ ಕಡಿಮೆ. ಆದರೆ ಪೂರ್ವ ಭಾಗದಲ್ಲಿ ಹಿಂದೆ ವಿಶಾಲ ಹಾಗೂ ಕಡಿಮೆ ಬೆಲೆಯ ಜಾಗಗಳು ಲಭ್ಯ ಇದ್ವು. ಇದರಿಂದ ನಿರ್ಮಾಣ ಸಂಸ್ಥೆಗಳು ಅಂದರೆ ದೊಡ್ಡ ದೊಡ್ಡ ಡೆವಲಪರ್ಗಳು, ರಿಯಲ್ ಎಸ್ಟೇಟ್ ಕಂಪನಿಗಳು ಗೇಟೆಡ್ ಸಮುದಾಯಗಳನ್ನು ಅಂದರೆ ಕಮ್ಯುನಿಟಿಗಳನ್ನು, ವಿಲ್ಲಾ ಯೋಜನೆಗಳನ್ನು, ಟೌನ್ಶಿಪ್ಗಳನ್ನು ಹಾಗೂ IT ಪಾರ್ಕ್ಗಳನ್ನು ಇಲ್ಲಿ ನಿರ್ಮಾಣ ಮಾಡೋಕ್ಕೆ ಸಾಧ್ಯವಾಯಿತು. ವೈಟ್ ಫೀಲ್ಡ್ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶಗಳು ಅಭಿವೃದ್ಧಿಗೊಳ್ತಾ ಇದ್ದಂತೆ ನಮ್ಮ ಬೆಂಗಳೂರು ನಗರ ಕೂಡ ವಿಸ್ತರಣೆ ಆಯ್ತಾ ಹೋಗ್ತು. ಇನ್ನು ಗುಂಜೂರು, ಬೂದಿಗೆರೆ, ಹೊಸಕೋಟೆ ಮತ್ತು ಇತರೆ ಹೊರವಲಯಗಳತ್ತ ಈ ಒಂದು ಎಕ್ಸ್ಪ್ಯಾನ್ಷನ್ ಮುಂದುವರಿತು. ಇದರ ಜೊತೆಗೆ ಪರ್ಪಲ್ ಲೈನ್ ಮೆಟ್ರೋ ವಿಸ್ತರಣೆ, ಔಟರ್ ರಿಂಗ್ ರೋಡ್ ಸುಧಾರಣೆ ಮತ್ತು ವಿವಿಧ ಸಂಪರ್ಕ ಮಾರ್ಗಗಳ ನಿರ್ಮಾಣದಿಂದ ಈ ಪ್ರದೇಶಗಳ ಪ್ರವೇಶ ಇನ್ನಷ್ಟು ಈಸಿ ಆಯಿತು. ವಿಶೇಷವಾಗಿ ಮೆಟ್ರೋ ಸೇವೆಯ ಆರಂಭ ಈ ಭಾಗದ ಬೆಂಗಳೂರಿನ ಮೇಲಿನ ಜನರ ದೃಷ್ಟಿಕೋನವನ್ನೇ ಒಂದು ರೀತಿಯಾಗಿ ಚೇಂಜ್ ಮಾಡಿತು ಕಂಪ್ಲೀಟ್ ಆಗಿ. ಮೂಲಸೌಕರ್ಯ ಅಭಿವೃದ್ಧಿ ಆದ ಕಾರಣ ಉದ್ಯೋಗಿಗಳಿಗೂ ಹೂಡಿಕೆದಾರರಿಗೂ ಈ ಪ್ರದೇಶ ಹೆಚ್ಚು ಆಕರ್ಷಣೀಯವಾಗಿ ಕಾಣಿಸ್ತು. ಇದರ ಪರಿಣಾಮವಾಗಿ ಮನೆಗಳ ಬೆಲೆ ಹಾಗೂ ಬಾಡಿಗೆ ಬೇಡಿಕೆ ಎರಡೂ ಕೂಡ ಗಣನೀಯವಾಗಿ ಏರಿಕೆ ಕಂಡವು. ಇನ್ನು ರಿಯಲ್ ಎಸ್ಟೇಟ್ ವಿಷಯಕ್ಕೆ ಬರೋಣ. ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಪೂರ್ವ ಬೆಂಗಳೂರಿಗೆ ಒಂದು ವಿಶೇಷ ಮಹತ್ವ ಇದೆ. ಇಲ್ಲಿ ಮನೆಗಳ ಬೆಲೆ ಏರಿಕೆಯಾಗೋದರ ಜೊತೆಗೆ ಬಾಡಿಗೆ ಆದಾಯ ಕೂಡ ಒಂದು ರೀತಿ ಕಾನ್ಸ್ಟೆಂಟ್ ಆಗೇ ಇದೆ. ಉದ್ಯೋಗಿಗಳ ದೊಡ್ಡ ಸಮೂಹ ಇದೇ ಭಾಗದಲ್ಲಿ ಕೆಲಸ ಮಾಡೋದ್ರಿಂದ ಅಪಾರ್ಟ್ಮೆಂಟ್ಗಳು, ವಸತಿ ಸಮುದಾಯಗಳಿಗೆ ನಿರಂತರ ಬೇಡಿಕೆ ಇರುತ್ತೆ. ವೈಟ್ ಫೀಲ್ಡ್, ಔಟರ್ ರಿಂಗ್ ರೋಡ್ ಮತ್ತು ಸರ್ಜಾಪುರ ರಸ್ತೆ ಭಾಗಗಳು ಹೂಡಿಕೆದಾರರಿಗೆ ಹೆಚ್ಚು ಅಟ್ರಾಕ್ಷನ್ ಅಂತ ಹೇಳ್ಬೋದು. ದೀರ್ಘಕಾಲಿಕ ಮೌಲ್ಯವರ್ಧನೆಯ ಅಂದರೆ ಅಪ್ರಿಸಿಯೇಷನ್ ಜೊತೆಗೆ ಉತ್ತಮ ಬಾಡಿಗೆ ಆದಾಯ ಈ ಭಾಗದಿಂದ ಬರುತ್ತೆ. ಈ ಕಾರಣದಿಂದ ಪೂರ್ವ ಬೆಂಗಳೂರು ಭಾರತದಲ್ಲಿನ ಅತ್ಯಂತ ಶಾರ್ಪ್ ಮತ್ತು ಬಲಿಷ್ಠ ರಿಯಲ್ ಎಸ್ಟೇಟ್ ಮಾರುಕಟ್ಟೆ ಪ್ರದೇಶಗಳಲ್ಲಿ ಒಂದು ಅಂತ ಹೇಳಬಹುದು. ಒಟ್ಟಾರೆಯಾಗಿ ಬೆಂಗಳೂರಿನ ಪೂರ್ವ ಭಾಗದ ಅಭಿವೃದ್ಧಿ, ಆರ್ಥಿಕ ಚಟುವಟಿಕೆಗಳ ಕೇಂದ್ರೀಕರಣ, IT ಕ್ಷೇತ್ರದ ಬೆಳವಣಿಗೆ, ಮೂಲಸೌಕರ್ಯ ಅಭಿವೃದ್ಧಿ ಹಾಗೂ ಭೂಮಿಯ ಲಭ್ಯತೆಗಳ ಸಂಯೋಜಿತ ಪರಿಣಾಮ ಅಂತ ಹೇಳಬಹುದು. ಪೂರ್ವ ಬೆಂಗಳೂರು ಇವತ್ತು ನಗರದ ಪ್ರಮುಖ ಬೆಳವಣಿಗೆ ಕೇಂದ್ರವಾಗಿದ್ದು ಕರ್ನಾಟಕದ ರಿಯಲ್ ಎಸ್ಟೇಟ್ ಮಾರುಕಟ್ಟೆಯ ದಿಕ್ಕನ್ನೇ ನಿರ್ಧರಿಸೋ ಮಟ್ಟಕ್ಕೆ ಇದು ಪ್ರಭಾವ ಬೀರಿದೆ. ಇದೇ ಥರದ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಾಂಟೆಂಟ್ಗಳಿಗಾಗಿ ನ್ಯೂಸ್ ಫಸ್ಟ್ ಪ್ರಾಪರ್ಟಿನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.